ಯಾವುದೇ ಓರ್ವ ಪುರುಷ ಬರೀ ತನ್ನ ಬಾಡಿಯಿಂದ ಪವರ್ಫುಲ್ ಆಗೋಕೆ ಸಾಧ್ಯನೇ ಇಲ್ಲ. ಯಾವ ಪುರುಷನ ಹತ್ರ ಒಂದು ಸ್ಟ್ರಾಂಗ್ ಆಗಿರುವ ಹೆಲ್ದಿ ಆಗಿರುವ ಮೈಂಡ್ ಇರುತ್ತೋ ಆತ ಮಾತ್ರ ಪವರ್ಫುಲ್ ಆಗೋಕೆ ಸಾಧ್ಯವಿದೆ. ಒಂದು ವೇಳೆ ನೀವೇನಾದರೂ ಓರ್ವ ಪವರ್ಫುಲ್ ಪುರುಷನಾಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಪ್ರತಿದಿನ ತಪ್ಪದೆ ಸ್ಟೋಯಿಕ್ ರೂಟೀನನ್ನು ಫಾಲೋ ಮಾಡಿ. ಈ ಸ್ಟೋಯಿಸಿಸಮ್ ನಮಗೆ ಸೆಲ್ಫ್ ಡಿಸಿಪ್ಲಿನನ್ನು, ಸೆಲ್ಫ್ ಕಂಟ್ರೋಲನ್ನು, ಇಮೋಷನಲ್ ಇಂಟೆಲಿಜೆನ್ಸನ್ನು, ಪರ್ಪಸ್ ಆಫ್ ಲೈಫನ್ನು ಕಲಿಸಿದರೆ ಸ್ಟೋಯಿಕ್ ರೂಟೀನ್ ನಮಗೆ ಡಿಸಿಪ್ಲಿನ್, ಮೆಂಟಲ್ ಕ್ಲಾರಿಟಿ ಮತ್ತು ಮೆಂಟಲ್ ಪೀಸ್ನೊಂದಿಗೆ ನಮ್ಮ ದಿನವನ್ನು ಸಕ್ಸಸ್ಫುಲ್ಲಾಗಿ ಶುರು ಮಾಡೋದನ್ನು ಕಲಿಸುತ್ತೆ. ಸ್ಟೋಯಿಕ್ ರೂಟೀನ್ನ ಅನುಸಾರ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ತಪ್ಪದೆ ಈ 7 ಕೆಲಸಗಳನ್ನು ಮಾಡಬೇಕು. ಅವು ಇಂತಿವೆ, ಇವುಗಳನ್ನು ತಪ್ಪದೆ ಫಾಲೋ ಮಾಡಿ. ಹ್ಯಾಬಿಟ್ ನಂಬರ್ 1, ಪ್ರಾಕ್ಟೀಸ್ ಅಮೋರ್ಫತಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೇಳ್ತಾ ಇದ್ದಂತೆಯೇ ನನ್ನೊಂದಿಗೆ ಹಂಗಾಯಿತು, ಹಿಂಗಾಯಿತು, ಹಂಗಾಗ್ತಾ ಇದೆ ಅಂಥೇಳಿ ಅಳೋಕೆ ಶುರು ಮಾಡಬಾರ್ದು. ನೀವು ನಿಮ್ಮ ಲೈಫನ್ನು ಹೇಟ್ ಮಾಡೋಕ್ಕೆ ಹೋಗಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಮೋರ್ಫತಿಯನ್ನು ಪ್ರಾಕ್ಟೀಸ್ ಮಾಡಬೇಕು. ಅಮೋರ್ಫತಿ ಇದೊಂದು ಲ್ಯಾಟಿನ್ ವರ್ಡ್ ಆಗಿದೆ. ಇದರ ಅರ್ಥ ಏನಪ್ಪ ಅಂತಂದರೆ ಲವ್ ಯುವರ್ ಫೇಟ್. ನೀವು ನಿಮ್ಮ ಡೆಸ್ಟಿನಿಯನ್ನು, ಫೇಟನ್ನು ಪ್ರೀತಿಸಿ. ನಿಮ್ಮ ಪಾಲಿಗೆ ಬಂದದ್ದನ್ನು ಮೊದಲು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಪಾಸ್ಟನ್ನು ಮರ್ತು ಬಿಡಿ, ಪ್ರೆಸೆಂಟನ್ನು ಎಕ್ಸೆಪ್ಟ್ ಮಾಡಿ ಮತ್ತು ಫ್ಯೂಚರ್ಗಾಗಿ ವೆಲ್ ಪ್ರಿಪ್ರೇಷನ್ಗಳನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ಬೆಳಗ್ಗೆ ಅಳ್ತಾ ಕೂಡಕ್ಕೆ ಹೋಗಬೇಡಿ ಅಂತ ಈ ಅಮೋರ್ಫತಿ ನಮಗೆ ಹೇಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಖುಷಿಯನ್ನು ವ್ಯಕ್ತಪಡಿಸಬೇಕು. ಯಾಕಪ್ಪ ಅಂತಂದರೆ ನಾವು ಬದುಕಿರ್ತೀವಿ. ಎಷ್ಟೋ ಜನ ರಾತ್ರಿ ಮಲಗಿರುವಾಗ ನಿದ್ದೆಯಲ್ಲಿಯೇ ಸತ್ತೋಗಿರ್ತಾರೆ. ಆದರೆ ನೀವಿನ್ನು ಬದುಕಿದ್ದೀರಾ ಅಂತಂದರೆ ಇದಕ್ಕಿಂತಲೂ ಖುಷಿಯ ವಿಚಾರ ನಿಮಗೆ ಬೇರೊಂದಿಲ್ಲ. ಅದಕ್ಕಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಹ್ಯಾಪಿ ಫೀಲ್ ಮಾಡಬೇಕು. ಮತ್ತು ನೀವು ಇನ್ನೊಂದು ಏನು ವಿಚಾರವನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಹ್ಯಾಪಿನೆಸ್ ಅನ್ನೋದು ಒಂದು ಜರ್ನಿ ಆಗಿದೆ. ನೀವು ನಿಮ್ಮ ಲೈಫಿನ ಜರ್ನಿಯನ್ನು ಎಂಜಾಯ್ ಮಾಡಬೇಕು. ಭಾಳ ಜನ ಅನ್ಕೊತಾರೆ ನಾನು ನನ್ನ ಲೈಫಿನ ಈ ಪೊಸಿಷನ್ಗೆ ಹೋದರೆ ನನಗೆ ಖುಷಿ ಸಿಗತ್ತೆ, ಆವಾಗ ಖುಷಿ ಪಡ್ತೀನಿ ಅಂಥೇಳಿ. ಅಲ್ಲಿ ತನಕ ನೀವು ಬದುಕಿರ್ತೀರಾ ಅನ್ನೋದೇನು ಗ್ಯಾರಂಟಿ ಇದೆ? ನೀವು ಯಾವಾಗ ಸಾಯ್ತಿರೋ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಲೈಫನ್ನು ಎಂಜಾಯ್ ಮಾಡ್ತಾ ಹೋಗಬೇಕು. ಲೈಫಿನ ಜರ್ನಿಯೇ ನಿಮ್ಮ ಹ್ಯಾಪಿನೆಸ್ನ ಜರ್ನಿ ಆಗಿದೆ. ಸೊ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಹ್ಯಾಪಿಯಾಗಿರೋದನ್ನು ನೀವು ಕಲಿಬೇಕು. ಖುಷಿಯಿಂದ ನಗ್ನಗ್ತಾ ನಿಮ್ಮ ಡೇಯನ್ನು ಸ್ಟಾರ್ಟ್ ಮಾಡಬೇಕು. ಹ್ಯಾಬಿಟ್ ನಂಬರ್ 2, ಎಂಬ್ರೇಸ್ ಡಿಸ್ಕಂಫರ್ಟ್. ನೀವು ಪವರ್ಫುಲ್ ಆಗೋದಕ್ಕಾಗಿ ಪ್ರತಿದಿನ ಡಿಸ್ಕಂಫರ್ಟನ್ನು ಎಂಬ್ರೇಸ್ ಮಾಡಬೇಕು. ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಮೈಂಡಿಗೆ ಡಿಸ್ಕಂಫರ್ಟ್ನೆಸ್ಸನ್ನು ತರುವಂತಹ, ಚಾಲೆಂಜ್ ಮಾಡುವಂತಹ ಕೆಲಸಗಳನ್ನು ನೀವು ಮಾಡಬೇಕು. ಬಹಳಷ್ಟು ಜನ ಕಂಫರ್ಟ್ ಝೋನಲ್ಲಿ ಬಿದ್ದು ಕೊಳಿತಾ ಇರ್ತಾರೆ. ಅಲ್ಲೇ ತೆಪ್ಪಗೆ ಬೆಚ್ಚಗೆ ಇದ್ದೀನಿ, ಇದೇ ಸಕ್ಸಸ್ ಅಂತ ಅನ್ಕೊತಾರೆ. ಬಟ್ ಕಂಫರ್ಟ್ ಝೋನಲ್ಲಿ ಇರೋದ್ರಿಂದ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಂಫರ್ಟ್ ಝೋನ್ ನಿಮ್ಮನ್ನು ಕೊಳೆಯಿಸುತ್ತೆ, ಹಾಳು ಮಾಡುತ್ತೆ. ಅದಕ್ಕಾಗಿ ನೀವು ನಿಮ್ಮ ಬಾಡಿಯನ್ನು, ಮೈಂಡನ್ನು ಡಿಸ್ಕಂಫರ್ಟನ್ನು, ಚಾಲೆಂಜ್ಗಳನ್ನು, ಪ್ರಾಬ್ಲಮ್ಗಳನ್ನು ಫೇಸ್ ಮಾಡೋದಕ್ಕೆ ಟ್ರೈನ್ ಮಾಡಬೇಕು. ನೀವು ನಿಮ್ಮ ಬ್ರೈನನ್ನು ಟ್ರೈನ್ ಮಾಡೋದಕ್ಕಾಗಿ ಪ್ರತಿದಿನ ಡಿಸ್ಕಂಫರ್ಟನ್ನು ಎಂಬ್ರೇಸ್ ಮಾಡ್ತಾ ಹೋಗಬೇಕು. ಆ ರೀತಿಯಾದ ಆ್ಯಕ್ಟಿವಿಟಿಗಳನ್ನು ಮಾಡಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನೀವು ಎದ್ದ ತಕ್ಷಣ ಕೋಲ್ಡ್ ಶವರನ್ನು ತೆಗೆದುಕೊಳ್ಳಿ. ತುಂಬಾ ಚಳಿ ಇದೆ, ಚಳಿಗಾಲದಲ್ಲಿ ನೀವು ಬಿಸಿ ನೀರಿನಿಂದ ಸ್ನಾನ ಮಾಡಿ. ಆದರೆ ಬೇಸಿಗೆಯಲ್ಲಿ ಬಿಸಿ ನೀರಿನಿಂದ ಸ್ನಾನ ಮಾಡುವ ಅವಶ್ಯಕತೆ ಏನಿದೆ? ಕೋಲ್ಡ್ ಶವರನ್ನು ತೆಗೆದುಕೊಳ್ಳಿ. ಇದೇ ಥರ ನೀವು ಬೈಕಿಂದ, ಕಾರಿಂದ ಆಫೀಸ್ಗೆ ಹೋಗೋ ಬದಲು ಸೈಕ್ಲಿಂಗ್ ಮಾಡ್ತಾ ಹೋಗಿ. ಬೆಳಿಗ್ಗೆ ಬೇಗನೆ ಏಳೋದನ್ನು ಪ್ರಾಕ್ಟೀಸ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ನಿಮ್ಮ ದೇಹವನ್ನು ದಂಡಿಸಿ, ಮೈಂಡ್ಫುಲ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡಿ, ಮೆಡಿಟೇಷನನ್ನು ಮಾಡಿ. ಈ ರೀತಿ ನಿಮ್ಮ ಮೈಂಡಿಗೆ, ಬಾಡಿಗೆ ಚಾಲೆಂಜ್ ಮಾಡುವಂತಹ ಕೆಲಸಗಳನ್ನು ಮಾಡಿ ಮತ್ತು ಡಿಸ್ಕಂಫರ್ಟ್ನ ಮೂಲಕ ನಿಮ್ಮ ಬ್ರೈನನ್ನು ಮುಂದೆ ಬರುವ ಪ್ರಾಬ್ಲಮ್ಸ್ಗಳನ್ನು, ಚಾಲೆಂಜ್ಗಳನ್ನು ಫೇಸ್ ಮಾಡೋದಕ್ಕಾಗಿ ಟ್ರೈನ್ ಮಾಡಿ. ಹ್ಯಾಬಿಟ್ ನಂಬರ್ 3, ಜರ್ನಲ್ ಯುವರ್ ಥಾಟ್ಸ್. ನಿಮ್ಮ ಥಾಟ್ಸ್ಗಳಿಗೆ ತಕ್ಕಂತೆ ನೀವಾಗ್ತೀರಾ ಅನ್ನೋದು ನಿಮಗೆ ಗೊತ್ತಿದೆ. ಸಪೋಸ್ ನಿಮಗೆ ನಿಮ್ಮ ಎಮೋಷನ್ಸ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ಅಂತಂದರೂ ಕೂಡ ನೀವು ಹಾಳಾಗ್ತೀರಾ, ಎಲ್ಲವನ್ನ ಕೂಡ ಕಳ್ಕೊತೀರಾ. ನಿಮ್ಮಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸಿ ಡೆವಲಪ್ ಆಗಬೇಕು. ಜೊತೆಗೆ ಮೆಂಟಲ್ ಕ್ಲಾರಿಟಿ ಬರಬೇಕು, ಮೈಂಡ್ಫುಲ್ನೆಸ್ ಬರಬೇಕಪ್ಪ ಅಂತಂದರೆ ನೀವು ಪ್ರತಿದಿನ ಬೆಳಗ್ಗೆ ಒಂದು 10 ನಿಮಿಷ ಜರ್ನಲಿಂಗನ್ನು ಮಾಡಬೇಕು. ಅಂದರೆ ನಿಮ್ಮದೇ ಆದಂತಹ ಒಂದು ಪರ್ಸ್ನಲ್ ಡೈರಿಯನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನಿಮ್ಮ ಥಾಟ್ಸ್ಗಳನ್ನು ಬರಿಬೇಕು. ಇವತ್ತು ಪೂರ್ತಿ ದಿನ ನನಗೇನು ಮಾಡೋದಿದೆ ಅನ್ನೋದರ ಕ್ಲಾರಿಟಿಯನ್ನು ನೀವು ತೆಗೆದುಕೊಳ್ಳಲೇಬೇಕು. ಅದಕ್ಕೆ ಜರ್ನಲಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ. ಮೆಂಟಲ್ ಕ್ಲಾರಿಟಿ ಸಿಗತ್ತೆ, ಮಾರಲ್ ಫೋಕಸ್ ಬರುತ್ತೆ ನಿಮಗೆ, ಮತ್ತು ಟೆಂಪ್ಟೇಷನ್ಗಳಲ್ಲಿ ನಿಮಗೆ ಕಂಟ್ರೋಲ್ ಸಿಗತ್ತೆ. ನೀವು ಟೆಂಪ್ಟ್ ಆಗಿ ಏನೇನೋ ಮಾಡ್ತಾ ಇರ್ತೀರಾ, ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ, ಯಾರಿಂದಲೂ ಸುತ್ತಾ ಹೋಗ್ತಾ ಇರ್ತೀರಾ, ಸ್ವಾಭಿಮಾನವನ್ನು, ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡ್ಬಿಟ್ಟು ಅಲಿತಾ ಇರ್ತೀರಾ. ಸೊ ಇಂತಹ ಟೆಂಪ್ಟೇಷನ್ಗಳನ್ನು ಮತ್ತು ಅನ್ಹೆಲ್ದಿ ಫುಡ್ಡನ್ನು ತಿಂತಾ ಇರ್ತೀರಾ, ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ. ಇಂಥ ಎಲ್ಲ ಟೆಂಪ್ಟೇಷನ್ಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ನೀವು ಜರ್ನಲಿಂಗ್ ಮಾಡಬೇಕು. ಮತ್ತು ವರ್ಚುಗಳ ಬಗ್ಗೆ ಗೊತ್ತಾಗುತ್ತೆ. ಇವತ್ತು ನಾನು ಏನು ಒಳ್ಳೆ ಕೆಲಸ ಮಾಡ್ಬೋದು, ಇವತ್ತು ಏನು ನನ್ನ ಒಂದು ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ಕೋಬೋದು, ಬೇರೆಯವ್ರ ಲೈಫಲ್ಲಿ ಏನು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೋದು, ಈ ರೀತಿ ನೀವು ಎಲ್ಲ ವರ್ಚುಗಳ ಬಗ್ಗೆ ಕೂಡ ಇದರಲ್ಲಿ ಬರೀಬೋದು.
ಮತ್ತು ನಿಮ್ಮ ಮೇನ್ ಕೆಲಸ ಡ್ಯೂಟಿಗಳ ಬಗ್ಗೆ ಬರಿಬೋದು. ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟಡಿ ಮಾಡೋದು ನಿಮ್ಮ ಡ್ಯೂಟಿ ಆಗಿರುತ್ತೆ, ಜಾಬ್ ಮಾಡ್ತಾ ಇದ್ರೆ ಅಲ್ಲಿ ಸೇವೆ ಸಲ್ಲಿಸೋದಿರುತ್ತೆ, ಬಿಸ್ನೆಸ್ ಮಾಡ್ತಾ ಇದ್ರೆ ಕಸ್ಟಮರ್ಗಳಿಗೆ ಒಳ್ಳೆಯ ಸರ್ವಿಸನ್ನು ಕೊಡೋದಿರುತ್ತೆ. ಈ ರೀತಿ ನಿಮ್ಮ ಡ್ಯೂಟಿಗಳೇನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಮತ್ತು ನಿಮ್ಮ ಗೋಲ್ಸ್ಗಳ ಬಗ್ಗೆ, ನಿಮ್ಮ ಲೈಫಿನ ಪರ್ಪಸ್ನ ಬಗ್ಗೆ ನಿಮಗೊಂದು ಫುಲ್ ವಿಷನ್ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಅದಕ್ಕಾಗಿ ಪ್ರತಿದಿನ ಎದ್ದ ತಕ್ಷಣ ನೀವು ಜರ್ನಲಿಂಗನ್ನು ಮಾಡಬೇಕು, ನಿಮ್ಮ ಥಾಟ್ಸ್ಗಳನ್ನು ಬರಿಬೇಕು. ಹ್ಯಾಬಿಟ್ ನಂಬರ್ 4, ಸೆಟ್ ಕ್ಲಿಯರ್ ಇಂಟೆನ್ಷನ್ಸ್. ಬಹಳಷ್ಟು ಜನ ರಿಸಲ್ಟ್ ಓರಿಯೆಂಟೆಡ್ ಆಗಿರುವ ಗೋಲ್ಗಳನ್ನು ಸೆಟ್ ಮಾಡ್ತಾರೆ, ಆದರೆ ಕೆಲಸ ಮಾಡಲ್ಲ. ನೀವು ರಿಸಲ್ಟ್ ಓರಿಯೆಂಟೆಡ್ ಆಗಿರುವ ಗೋಲ್ಗಳನ್ನ ಸೆಟ್ ಮಾಡುವ ಬದಲು ಆ್ಯಕ್ಷನ್ ಓರಿಯೆಂಟೆಡ್ ಆಗಿರುವ ಗೋಲ್ಗಳನ್ನು ಸೆಟ್ ಮಾಡಬೇಕು. ಮತ್ತು ಆ ಗೋಲ್ಗಳಿಗೆ ತಕ್ಕಂತೆ ಪ್ರತಿದಿನ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಕ್ಲಿಯರ್ ಕಟ್ ಆಗಿರುವ ಇಂಟೆನ್ಷನ್ಸ್ಗಳನ್ನು ಸೆಟ್ ಮಾಡಬೇಕು. ಇದಕ್ಕೆ ನೀವು ಡೈಲಿ ಪ್ರಯಾರಿಟಿ ಅಂತಲೂ ಕೂಡ ಕರಿಬೋದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಟು ಡೂ ಲಿಸ್ಟನ್ನು ಮಾಡಬೇಕು. ನಿಮ್ಮ ಪ್ರಯಾರಿಟಿ ಏನು, ಇವತ್ತು ನನ್ನ ಹತ್ರ 24 ಗಂಟೆ ಇದೆ ಅಂತಂದರೆ ನಾನು ಇದರಲ್ಲಿ ಏನೇನೆಲ್ಲವನ್ನು ಕೆಲಸವನ್ನು ಮಾಡ್ಬೋದು, ಯಾವ ಕೆಲಸವನ್ನು ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ, ಈ ಕೆಲಸವನ್ನು ಮಾಡಬೇಕಾ ಅಥವಾ ಬೇಡವಾ, ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೋ ಅದನ್ನೆಲ್ಲವನ್ನು ನೀವು ಟು ಡೂ ಲಿಸ್ಟಲ್ಲಿ ಹಾಕಿ ಪ್ರಯಾರಿಟಿ ವೈಸ್ ಲಿಸ್ಟ್ ಮಾಡಬೇಕು. ಮತ್ತು ಇದಕ್ಕೆ ತಕ್ಕಂತೆ ಎಲ್ಲ ಕೆಲಸಗಳನ್ನು ಮಾಡಬೇಕು. ಡೈಲಿ ಇಂಟೆನ್ಷನ್ದೊಂದಿಗೆ ನಿಮ್ಮ ಕೆಲಸ ಶುರು ಆಗಬೇಕು, ಹಾಗೆ ಸುಮ್ಮನೆ ಏನೇನೋ ಮಾಡೋದಲ್ಲ. ನಿಮ್ಮ ಲೈಫಲ್ಲಿ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಮರಳಿ ಬರದಂತಹ ಏಕೈಕ ವಸ್ತು ಯಾವುದಪ್ಪ ಅಂತಂದರೆ ಅದು ಟೈಮ್. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಸಪೋಸ್ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಹ್ಯಾಬಿಟ್ ನಂಬರ್ 5, ಪ್ರಾಕ್ಟೀಸ್ ಪ್ರೀ ಮೆಡಿಟೇಟೋ ಮಲೋರಮ್. ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 1 ನಿಮಿಷ ಸ್ವಲ್ಪ ಪೆಸಿಮಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು, ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಮಾಡಬೇಕು. ಇವತ್ತು ನನ್ನೊಂದಿಗೆ ಏನಾದರೂ ಕೆಟ್ಟದಾಗುವ ಸಾಧ್ಯತೆ ಇದೆನಾ, ಇವತ್ತು ನಷ್ಟ ಆಗುವ ಸಾಧ್ಯತೆ ಇದೆನಾ, ಇವತ್ತು ನನಗೇನಾದರೂ ರಿಸ್ಕ್ ಬರೋ ಥರ ಇದೆನಾ, ಡೇಂಜರ್ ಇದೆನಾ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಇದು ನಿಮಗೆ ಪೆಸಿಮಿಸಮ್ ಥರ ಅನಿಸುತ್ತೆ, ನಕಾರಾತ್ಮಕತೆ ಅನಿಸುತ್ತೆ, ಆದರೆ ಇದು ಪ್ರಿಪ್ರೇಷನ್ ಆಗಿದೆ. ಸಡನ್ ಆಗಿ ನಿಮಗೆ ಏನಾದರೂ ಒಂದು ಲಾಸ್ ಆಯ್ತಪ್ಪ ಅಂತಂದರೆ ಅದನ್ನು ತಡ್ಕೊಳ್ಳೋ ಪ್ರಿಪ್ರೇಷನ್ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದರೆ ನೀವು ಫಿನಿಶ್ ಆಗ್ತೀರಾ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಎದ್ದ ತಕ್ಷಣ 1 ನಿಮಿಷ ಇದಕ್ಕಾಗಿಯೇ ಇಡಬೇಕು. ಹೇಗೆ ನೀವು ಹೊರಗಡೆ ಹೋಗುವಾಗ ಮಳೆ ಬರೋ ಥರ ಕಾಣಿಸಿದ್ರೆ ಛತ್ರಿ ತೊಗೊಂಡು ಹೋಗ್ತಿರಲ್ಲ, ಅದೇ ಥರ ಈ ಪ್ರಿಪ್ರೇಷನ್ ಆಗಿದೆ. ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರಾ, ಇಲ್ಲ ಜಾಬಿಗೆ ಹೋಗ್ತಾ ಇರ್ತೀರಾ, ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಲ್ಲಿ ಎಷ್ಟೋ ಜನ ಹಿತಶತ್ರುಗಳು ನಿಮ್ಮನ್ನು ಮುಗಿಸ್ಬೇಕು, ನೋವನ್ನು ಕೊಡಬೇಕು, ಸಾಯಿಸಬೇಕು ಅಂತ ಕಾಯ್ತಾ ಇರ್ತಾರೆ. ಈ ಜಗತ್ತು ಕ್ರೂರವಾಗಿದೆ, ಯಾವಾಗ ನಿಮಗೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಅದಕ್ಕಾಗಿ ನೀವು ಮುಂಜಾಗ್ರತೆಯನ್ನು ವಹಿಸಬೇಕು. ನಷ್ಟ ಆದ ತಕ್ಷಣ, ಕಷ್ಟ ಬಂದ ತಕ್ಷಣ ನಷ್ಟ ಆಯಿತು, ಕಷ್ಟ ಬಂತು ಅಂತೇಳಿ ಬಾಯ್ ಬಡ್ಕೊಳ್ಳೋದಕ್ಕಿಂತ ಅದು ಬರೋದಕ್ಕಿಂತಲೇ ಮುಂಚೆ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನನ್ನು ಇಟ್ಕೊಂಡ್ಬಿಟ್ರೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ರೋಗ ಬಂದ ತಕ್ಷಣ ವಾಸಿ ಮಾಡುವೆ ಅನ್ನೋದಕ್ಕಿಂತ ರೋಗ ಬರದೇ ಇರೋ ಥರ ನೋಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣವಾಗಿದೆ. ಸೊ ಇದನ್ನೇ ಈ ಟೆಕ್ನಿಕ್ ಹೇಳುತ್ತೆ. ಹ್ಯಾಬಿಟ್ ನಂಬರ್ 6, ರಿಮೈಂಡ್ ಯುವರ್ ಸೆಲ್ಫ್ ಆಫ್ ವಾಟ್ ಈಸ್ ಇನ್ ಯುವರ್ ಕಂಟ್ರೋಲ್. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮಗೆ ನಿಮ್ಮ ಕಂಟ್ರೋಲ್ನಲ್ಲಿ ಏನಿದೆ ಅನ್ನೋದನ್ನು ರಿಮೈಂಡ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕಂಟ್ರೋಲ್ನಲ್ಲಿರದ ಸಂಗತಿಗಳನ್ನು ಕಂಟ್ರೋಲ್ ಮಾಡೋಕ್ಕೋಗಿ ನೀವು ನಿಮ್ಮ ಕಂಟ್ರೋಲನ್ನು ಕಳ್ಕೋಬಾರ್ದು. ಎದ್ದ ತಕ್ಷಣ ನಿಮಗೆ ಕ್ಲಾರಿಟಿ ಬರಬೇಕು, ನನ್ನ ಕೈಯಲ್ಲಿ ಏನಿದೆನೋ ಅದನ್ನು ನಾನು ಸರಿಯಾಗಿ ಮಾಡುವೆ. ನಿಮ್ಮ ಕೈಯಲ್ಲಿ ಏನಿದೆಯಪ್ಪ ಅಂತಂದರೆ ನಿಮ್ಮ ಥಾಟ್ಸ್ಗಳ ಕಂಟ್ರೋಲ್ ಇದೆ, ನಿಮ್ಮ ಆ್ಯಕ್ಷನ್ಸ್ಗಳ ಕಂಟ್ರೋಲ್ ಇದೆ, ನಿಮ್ಮ ರಿಸ್ಪಾನ್ಸಸ್ಗಳ ಕಂಟ್ರೋಲ್ ಇದೆ. ಇಷ್ಟು ಬಿಟ್ಟರೆ ನಿಮ್ಮ ಕೈಯಲ್ಲಿ ಬೇರೆ ಯಾವುದರ ಕಂಟ್ರೋಲ್ ಕೂಡ ಇಲ್ಲ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ನೀವು ಡ್ರೋನ್ ಪೈಲಟ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನಿಮ್ಮ ಕೈಯಲ್ಲಿ ಏನಿದೆ, ಡ್ರೋನ್ನ ರಿಮೋಟ್ ಕಂಟ್ರೋಲರ್ ಇದೆ. ಸೊ ನೀವು ಈ ರಿಮೋಟ್ ಕಂಟ್ರೋಲ್ನಿಂದ ಈ ಡ್ರೋನನ್ನು ಫ್ಲೈ ಮಾಡ್ತೀರಾ. ನಿಮಗೆ ಈ ಡ್ರೋನನ್ನು ಎಲ್ಲಿ ಹಾರಿಸ್ಬೇಕು, ಎಷ್ಟು ಮೀಟರ್ ಮೇಲೆ ಹಾರಿಸ್ಬೇಕು, ಎಷ್ಟು ಡಿಸ್ಟೆನ್ಸ್ ತನಕ ಕಳಿಸ್ಬೇಕು, ಇದರ ಕಂಟ್ರೋಲ್ ಮಾತ್ರ ಇದೆ. ಆದರೆ ನಿಮ್ಮ ಕೈಯಲ್ಲಿ ವೆದರ್ನ ಕಂಟ್ರೋಲ್ ಇಲ್ಲ. ಅಲ್ಲಿ ಗಾಳಿ ಎಷ್ಟು ಬೀಸಬೇಕು, ಮೋಡ ಬರಬೇಕು ಅಥವಾ ಬರಬಾರ್ದು ಅನ್ನೋ ಯಾವುದರ ಕಂಟ್ರೋಲ್ ನಿಮ್ಮ ಹತ್ರ ಇಲ್ಲ. ಸೊ ಇದೇ ಥರ ನಿಮ್ಮ ಲೈಫ್ ಇದೆ. ಹೊರಗಡೆ ಟ್ರಾಫಿಕ್ ಜಾಮ್ ಆಗುತ್ತಾ ಅನ್ನೋದರ ಕಂಟ್ರೋಲ್ ನಿಮ್ಮ ಹತ್ರ ಇಲ್ಲ. ಬೇರೆಯವಳು ಅಥವಾ ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ನಿಮ್ಮ ಜೊತೆಗೆ ಇರಬೇಕಾ ಅಥವಾ ಬೇಡವಾ ಅನ್ನೋದರ ಕಂಟ್ರೋಲ್ ನಿಮ್ಮ ಕೈಯಲ್ಲಿಲ್ಲ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿದೆನೋ ಅದನ್ನು ನೀವು ಎಕ್ಸಲೆಂಟಾಗಿ ಮಾಡಬೇಕು. ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿಲ್ವೋ ಹಾಳಾಗೋಗ್ಲಿ ಅಂತೇಳಿ ಬಿಡಬೇಕು. ಹೆಂಗೆ ನಾವು ಬೆಂಗಳೂರಿಗರು ಟ್ರಾಫಿಕನ್ನು ಬಿಟ್ಬಿಡ್ತೀವೋ ಹಾಳಾಗೋಗ್ಲಿ ಅಂತೇಳಿ ಹಂಗೆ ಬಿಟ್ಬಿಡ್ಬೇಕು. ಹ್ಯಾಬಿಟ್ ನಂಬರ್ 7 ಆ್ಯಂಡ್ ಲಾಸ್ಟ್,
ರಿಫ್ಲೆಕ್ಟ್ ಆನ್ ಮಿಮಿಂಟೋ ಮೊರಿ. ಈ ಮಿಮಿಂಟೋ ಮೊರಿಯನ್ನು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಇದು ಕೂಡ ಒಂದು ಲ್ಯಾಟಿನ್ ವರ್ಡ್ ಆಗಿದೆ. ಇದರ ಅರ್ಥ ಏನಪ್ಪ ಅಂತಂದರೆ ಯು ಶುಡ್ ಡೈ, ನೀವು ಸಾಯಲೇಬೇಕು ಅಂದಂಗೆ ಇದರ ಅರ್ಥ. ನೀವು ಹುಟ್ಟಿದ್ದೀರಾ ಅಂತಂದರೆ ಸತ್ತೇ ಸಾಯ್ತೀರಾ, ಒಂದಲ್ಲ ಒಂದಿನ ನಿಮ್ಮ ಪ್ರಾಣ ಹೋಗೇ ಹೋಗುತ್ತೆ. ಆದರೆ ಟ್ವಿಸ್ಟ್ ಏನಿದೆಪ್ಪ ಅಂತಂದರೆ ಯಾವಾಗ ನಿಮ್ಮ ಪ್ರಾಣ ಹೋಗುತ್ತೆ, ಯಾವಾಗ ನೀವು ಸಾಯ್ತೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ. ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನೀವು ಇವಾಗಲೇ ಸಾಯ್ತೀರಾ, ಹೀಗೆ ಸಾಯ್ತೀರಾ ಅನ್ನೋದು ಯಾರಿಂದಲೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನೀವು ನಿಮಗೆ ಜ್ಞಾಪಿಸಿಕೊಳ್ಬೇಕು, ನಾನೇನು ಅಮರನಲ್ಲ, ನನ್ನ ಲೈಫ್ ಯಾವಾಗ ಎಂಡ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಪ್ರತಿದಿನ ಇದನ್ನು ನಿಮಗೆ ನೀವೇ ಜ್ಞಾಪಿಸಿಕೊಳ್ಳಬೇಕು. ಮತ್ತು ನೀವು ನಿಮ್ಮ ದುಡ್ಡನ್ನು, ಲೈಫನ್ನು, ಟೈಮನ್ನು ವೇಸ್ಟ್ ಮಾಡೋದನ್ನು ನಿಲ್ಲಿಸಬೇಕು. ಅನಾವಶ್ಯಕವಾಗಿ ಲೈಫನ್ನು ವೇಸ್ಟ್ ಮಾಡೋದಲ್ಲ, ಅನಾವಶ್ಯಕವಾಗಿ ಟೈಮನ್ನು ವೇಸ್ಟ್ ಮಾಡೋದಲ್ಲ. ನೀವು ನಿಮ್ಮ ಲೈಫನ್ನು ಪ್ರತಿ ಕ್ಷಣ ಎಂಜಾಯ್ ಮಾಡಬೇಕು. ನಿಮ್ಮ ಪ್ರತಿ ಸೆಕೆಂಡನ್ನು ನೀವು ನಿಮ್ಮ ಪ್ರೊಡಕ್ಟಿವಿಟಿಗಾಗಿ, ಪ್ರಾಫಿಟಬಿಲಿಟಿಗಾಗಿ, ಸಕ್ಸಸ್ಗಾಗಿ ಬಳಸಿಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ 100 ವರ್ಷ ಇದೆ ಅಂತ ಹೇಳ್ಬಿಟ್ಟು ನೀವು ಏನೂ ಮಾಡದೇ ಇದ್ದರೆ ಮುಂದೆ ಎಂಜಾಯ್ ಮಾಡ್ತೀನಿ ಅಂತ ಕುಂತ್ರೆ ಆಗಲ್ಲ. ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್. ಅದಕ್ಕಾಗಿ ನೀವು ಲೈಫಿನ ಜರ್ನಿಯನ್ನು ಸರಿಯಾಗಿ ಎಂಜಾಯ್ ಮಾಡ್ತಾ, ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ತಾ ಮುಂದೆ ಸಾಗಬೇಕು. ಈ 7 ಸ್ಟಾಯಿಕ್ ಹ್ಯಾಬಿಟ್ಸ್ಗಳನ್ನು ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೇ ಫಾಲೋ ಮಾಡ್ತಾ ಇದ್ದರೆ ನೋ ಡೌಟ್ ಗ್ಯಾರಂಟೆಡ್ ಆಗಿ ನೀವು ಓರ್ವ ಪವರ್ಫುಲ್ ವ್ಯಕ್ತಿ ಆಗೇ ಆಗ್ತೀರಾ. ಇವು ನಿಮಗೆ ಅರ್ಥ ಆಗಿದ್ದರೆ, ಇಷ್ಟ ಆಗಿದ್ದರೆ ಇವುಗಳನ್ನು ಫಾಲೋ ಮಾಡಿ ಮತ್ತು ಪವರ್ಫುಲ್ ವ್ಯಕ್ತಿಯಾಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.